ಕಾಂಗ್ರೆಸ್ ಸರ್ಕಾರ ಮತದಾರರು ನಮ್ಮ ಪಕ್ಷಕ್ಕೆ ಮತ ಹಾಕಲಿಲ್ಲ ಅನ್ನೋ ಒಂದು ಸಿಟ್ಟಿನಿಂದ ಮತ್ತು ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಕೆ ಮಾಡೋದಕ್ಕೋಸ್ಕರ ಈಗಾಗಲೇ ಏನು ವಿದ್ಯುತ್ ದರನ ಹೆಚ್ಚಿಗೆ ಮಾಡಿದೆ, ಮುದ್ರಾಂಕ ಶುಲ್ಕನ ಹೆಚ್ಚಿಗೆ ಮಾಡಿದೆ, ಆಸ್ತಿ ನೋಂದಾವಣೆ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ, ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದೆ, ಮೊಸರಿನ ದರವನ್ನು ಹೆಚ್ಚಿಗೆ ಮಾಡಿದೆ, ಅಬಕಾರಿ ಶುಲ್ಕ ಹೆಚ್ಚಿಗೆ ಮಾಡಿದೆ. ಹೀಗೆ ಎಲ್ಲ ಒಂದು ಥರದ ಸುಂಕಗಳನ್ನು ಜಾಸ್ತಿ ಮಾಡ್ತಾ ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೈ ಹಾಕಿದೆ. ಕಳೆದ ಸಂದರ್ಭದಲ್ಲಿ BJP ಸರ್ಕಾರ ಇದ್ದಾಗ, ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ, DK ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷರಾಗಿದ್ದಾಗ, ನಮ್ಮ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನಿವಾರ್ಯದ ಕಾರಣಗಳಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಒಂದು ಕಚ್ಚಾ ತೈಲದ ಬೆಲೆ ಏರಿಕೆ ಆದಾಗ ಅನಿವಾರ್ಯವಾಗಿ ಶುಲ್ಕನ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಏನು ಮೋಟಾರ್ ವೆಹಿಕಲ್ಸ್, ಟೂ ವೀಲರ್ಸ್ನ ಶವ ಸಂಸ್ಕಾರ ಮಾಡಿ ಅದರ ಮೆರವಣಿಗೆ ಮಾಡಿ ಮತ್ತು ಎತ್ತಿನ ಗಾಡಿ, ಸೈಕಲ್ಲು ಮತ್ತು ಟಾಂಗಾಗಳನ್ನ ಓಡಿಸೋ ಮುಖಾಂತರ ಮತ್ತು ಪೆಟ್ರೋಲ್ನ 25 ರೂಪಾಯಿಗೆ ಮಾರಾಟ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಿದ್ರು. ಆಗಿದ್ದಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಈಗ ಅಧಿಕಾರ ಅವ್ರಿಗಿದೆ. ಈಗೇನಾಗಿದೆ, ಈಗ ಯಾವ ಅನಿವಾರ್ಯತೆ ಬಂದಿದೆ, ಯಾವ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಇಡೀ ದೇಶದಲ್ಲೇ ಎಲ್ಲೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆನ ಯಾವುದೇ ರಾಜ್ಯ ಹೆಚ್ಚಿಗೆ ಮಾಡಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನೇರವಾಗಿ ಅವರ ಜೋಬ್ಗೆ ಯಾಕೆ ಕೈ ಹಾಕ್ತಾ ಇದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋ ಮುಖಾಂತರ ಮುಂದಿನ ದಿವಸಗಳಲ್ಲಿ ಏನು ಸಗಟು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ, ಅದ್ರ ಮುಖಾಂತರ ತಿಂಡಿ, ಹೋಟೆಲ್ನ ತಿಂಡಿ ವೆಚ್ಚ ಜಾಸ್ತಿ ಆಗ್ತದೆ, ತರಕಾರಿ ವೆಚ್ಚ ಜಾಸ್ತಿ ಆಗ್ತದೆ, ದಿನಸಿಗಳ ವೆಚ್ಚ ಜಾಸ್ತಿ ಆಗ್ತದೆ, ಮತ್ತು ಏನು ಟ್ಯಾಕ್ಸಿಗಳು, ಆಟೋ, ಬಸ್ ಫೇರು ಎಲ್ಲ ಜಾಸ್ತಿ ಆಗ್ತದೆ. ಇವರು ಹೆಚ್ಚಿಗೆ ಮಾಡೋ ಮುಖಾಂತರ ಇಡೀ ಒಂದು ಸಾಮಾನ್ಯ ವ್ಯಕ್ತಿಯ ಜೀವನ ತುಂಬ ಕಷ್ಟ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಯಾಕಿಂಥ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾವು ಪ್ರತಿಭಟನೆ ಮಾಡ್ತಾ, ವಿಶೇಷವಾಗಿ ಕೂಡಲೇ ಇವರು ಹೆಚ್ಚಿಗೆ ಮಾಡಿರ್ತಕ್ಕಂಥ ಏನು ಹಣವನ್ನು ಹಿಂಪಡಿಬೇಕು. ನಮ್ಮ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಾಗ ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ವಸ್ತು ಜಾಸ್ತಿ ಆದಾಗ ಏರಿಕೆ ಆದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡಿಕೊಂಡ್ರು, ತಮಗೆ ತಾವು ವಿಧಿಸ್ತಾ ಇರ್ತಕ್ಕಂಥ ಏನು ಟ್ಯಾಕ್ಸಸ್ನ ಕಮ್ಮಿ ಮಾಡಿ, ರಾಜ್ಯದ ಪಾಲನ್ನು ಕಮ್ಮಿ ಮಾಡಿ ಅಂದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಸುಮಾರು ಏನು 34% ಶುಲ್ಕ ಏನು ಟ್ಯಾಕ್ಸ್ ಆಗ್ತಾಯಿದ್ರು ರಾಜ್ಯ, ಅದನ್ನು 24% ಬೊಮ್ಮಾಯಿ ಅವರು ಕಮ್ಮಿ ಮಾಡಿದರು. ಮತ್ತು ಡೀಸೆಲ್ನ 24ಇಂದ 14% ಕಮ್ಮಿ ಮಾಡಿದ್ರು. ಸುಮಾರು 7 ರೂಪಾಯಿಗೂ ಹೆಚ್ಚು ಇದರ ಬೆಲೆ ಕಮ್ಮಿ ಆಗಿತ್ತು. ಇದು ಕಳೆದ ನವೆಂಬರ್ 2021ನೇ ಸಾಲಿನಲ್ಲಿ ನಮ್ಮ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇಂಥ ನಿರ್ಧಾರ ತಗೊಂಡಿತ್ತು. ಅಂಥ ಒಂದು ಹಿನ್ನೆಲೆಯಲ್ಲಿ ನಾವು ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರನ ಅವರು ಅಂಥ ಸಂದರ್ಭದಲ್ಲಿ ಪ್ರತಿಭಟನೆನೂ ಮಾಡಿದ್ರು. ಈಗ ಅವರೇ ಅಧಿಕಾರದಲ್ಲಿದ್ದಾರೆ. ಸೊ ಅವರಿಗೆ ಇದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋದಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. ಆ ಒಂದು ದೃಷ್ಟಿಯಿಂದ ದಯವಿಟ್ಟು ನಾವು ಈ ಒಂದು ಸಿದ್ದರಾಮಯ್ಯನವರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ತತ್ಕ್ಷಣ ತಾವು ಏನು ಜನವಿರೋಧಿ ನಿಲುವನ್ನು ತಗೊಂಡು ಹೆಚ್ಚಿಗೆ ಮಾಡಿದ್ದೀರಾ, ತಕ್ಷಣ ಅದನ್ನು ಹಿಂಪಡಿಬೇಕು. ತಾವು ಹಿಂಪಡಿಲಿಲ್ಲ ಅಂದರೆ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆನ ಹಮ್ಮಿಕೊಳ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ತಾವು ಎಚ್ಚೆತ್ಕೊಂಡು ಹಿಂಪಡಿಲಿಲ್ಲ ಅಂದರೆ ಇಡೀ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಚಟುವಟಿಕೆಗಳು ಮಾಡ್ತೀವಿ. ದಯವಿಟ್ಟು ತಾವು ತಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರನ ತತ್ಕ್ಷಣ ಹಿಂಪಡಿಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ
ಇಡೀ ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲೂ ಸೇರಿ ಸರ್ಕಾರದ ಜೊತೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ.